ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಸೋರೆಕಾಯಿ ತಂಬುಳಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ. 1-2 ಅವರಷ್ಟು ಮುಂಚೆನೇ, ನಾವು ಮಾಡೋಕ್ಕಿಂತ ಮುಂಚೆನೇ ನೆನೆಸಿಟ್ಕೊಬೇಕು. ಇವಾಗ ಸೋರೆಕಾಯಿನ ಹೆಚ್ಕೊಳ್ಳೋಣ. ಸೋರೆಕಾಯಿ ದೇಹಕ್ಕೂ ಕೂಡ ತುಂಬಾ ತಂಪು. ಈ ರೀತಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪೀಸ್ಗಳನ್ನ ಮಾಡಿಕೊಂಡು, ಮತ್ತು ಅದರ ಒಳಗಡೆ ಇರೋ ತಿರುಳನ್ನು ನಾವು ತೆಗಿಬೇಕಾಗುತ್ತೆ. ಈ ರೀತಿ ತಿರುಳನ್ನು ತೆಕ್ಕೊಂಡು ಒಳಗಡೆದು ಅದು ಸ್ಮೂತಾಗಿರುತ್ತೆ, ಆ ಪೋರ್ಷನ್ನ ನಾವು ತೆಗಿಬೇಕು. ಈ ರೀತಿ ಕ್ಲೀನ್ ಮಾಡಿಕೊಂಡು ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿ ಇಟ್ಕೊಬೇಕು. ಮತ್ತು ಅದರ ಹಿಂಭಾಗದಲ್ಲಿ ಗಟ್ಟಿ ಸಿಪ್ಪೆ ಬರುತ್ತಲ್ಲ ಹೊರಗಡೆದು, ಅದನ್ನು ಈ ರೀತಿ ಎಲ್ಲ ತೆಕ್ಕೊಬೇಕು. ಈ ರೀತಿ ಎಲ್ಲ ತೆಕ್ಕೊಂಡು ಸಿಪ್ಪೆನ ನಾವು ಇದನ್ನು ತಂಬುಳಿ ಮಾಡೋದಕ್ಕೆ ಗೊಜ್ಜನ್ನು ಮಾಡಿಟ್ಕೊಂಡ್ರೆ ವಾರ ಪೂರ್ತಿ ನಾವು ಯೂಸ್ ಮಾಡ್ಕೊಬೋದು. ನಮಗೆ ಮೊಸರು ಎಷ್ಟು ಬೇಕಷ್ಟು ಯಾವಾಗ ಬೇಕಂದ್ರೆ ಅವಾಗ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈ ಸಿಪ್ಪೆ ಎಲ್ಲ ತೆಗೆದಿದ್ದಾದಮೇಲೆ ಚಿಕ್ಕ ಚಿಕ್ಕದಾಗಿ ಈ ರೀತಿ ಹೆಚ್ಕೊಬೇಕು. ಹೆಚ್ಕೊಂಡು ಈ ರೀತಿ ಚಿಕ್ಕದಾಗಿ ಪೀಸ್ನ ಹೆಚ್ಕೊಂಡು, ನಾನು ಫಸ್ಟೇ ಒಂದ್ಸಲ ಸೋರೆಕಾಯಿ ಹಿಡಿದನ್ನ ವಾಶ್ ಮಾಡ್ಕೊಂಡಿದ್ದೆ. ಇವಾಗ ಒಂದ್ಸಲ ಮತ್ತೆ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ನಾವು 1 ವಿಶಿಲ್ಲು ಕುಕ್ಕರ್ನಲ್ಲಿ ಕೂಗಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಹಾಗೆ ನೀರನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ, ಜಾಸ್ತಿ ಬೇಡ. ಒಂದು ಅರ್ಧ ಕಪ್ ಇಲ್ಲ 1 ಕಪ್ ಅಷ್ಟು ಸಾಕಾಗುತ್ತೆ. ಈ ರೀತಿ ಲಿಡನ್ನು ಕ್ಲೋಸ್ ಮಾಡಿ 1 ವಿಶಿಲ್ಲು ಕುಕ್ಕರ್ನ ಕೂಗಿಸ್ಕೊಬೇಕು. ಇವಾಗ ಆಗಿದೆ, ಕುಕ್ಕರ್ ಕೂಗಿ ತಣ್ಣಗಾಗಿದೆ. ಇವಾಗ ಕ್ಯಾಪ್ ತೆಗೆದು ಹಾಗೆಯೇ ಬೆಳ್ಳುಳ್ಳಿನ 4-5 ಸಿಗ್ಲಷ್ಟು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರೋಂಥ 1 ಸ್ಪೂನ್ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ರುಬ್ಬೋದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ ಆಪ್ಷನ್ನು, ಬೇಕಂದರೆ ಹಾಕ್ಕೊಬೋದು. 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ, ಹಸಿ ತೆಂಗಿನಕಾಯಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೋದು. ನಾನಿವಾಗ ರೇಟ್ ಜಾಸ್ತಿ ಅಂತ ಅದು ಹಾಕಿಲ್ಲ. ಹಾಗೆ ಒಂದು 6
ಹಸಿಮೆಣಸಿನ್ಕಾಯಿ ಸುಟ್ಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಬೇಯೋದಕ್ಕೆ ಬೇಕಾದರೂ ಹಾಕ್ಕೊಬೋದು. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಬೇಕು. ಇವಾಗ ರುಬ್ಕೊಂಡಾಗಿದೆ. ಒಗ್ಗರಣೆ ಮಾಡ್ಕೊಳ್ಳೋಣ. ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ. ಎಣ್ಣೆ ಕಾಯ್ದ ಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 2 ಮೀಡಿಯಮ್ ಸೈಜ್ದು ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ ಒಂದು 4-5 ಸಿಗ್ಲಷ್ಟು ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಟೊಮೆಟೊ ಒಂದು 3-4 ಟೊಮೆಟೊ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ, 2 ನಿಮಿಷ ಮುಚ್ಚೋಣ. ಇವಾಗ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇವಾಗ ಬೆಂದಿದೆ ಆಲ್ಮೋಸ್ಟು. ರುಬ್ಕೊಂಡಿರೋಂಥ ನಾನು ಇವಾಗ ಖಾರನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹಾಗೆ ಬೇಯಿಸಿಟ್ಕೊಂಡಿರೋ ಅಂಥ ಸೋರೆಕಾಯಿನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕೋದು ಬೇಡ, ಬರೀ ಸೋರೆಕಾಯಿ ಮಾತ್ರ ಹಾಕೊಳ್ಳೋಣ. ಇದಕ್ಕೆ ನೀರನ್ನು ಜಾಸ್ತಿ ಹಾಕಬಾರ್ದು. ಮೊಸರನ್ನ ಹಾಕ್ಕೊತೀವಲ್ಲ, ಹಾಗಾಗಿ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಲ್ಲ. ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ 5-10 ನಿಮಿಷ ಈ ರೀತಿ ಕುದಿಸಿದ್ರೆ ಸೋರೆಕಾಯಿ ತಂಬುಳಿ ರೆಡಿ ಆಗುತ್ತೆ. ಇವಾಗ ಸೋರೆಕಾಯಿ ತಂಬುಳಿ ರೆಡಿಯಾಗಿದೆ. ನಾವು ಇದನ್ನು ಆರಿದ ಮೇಲೆ ಬೇಕಾದರೂ ಮೊಸರನ್ನ ಮಿಕ್ಸ್ ಮಾಡಬಹುದು, ಇಲ್ಲ ಬಿಸಿ ಬೇಕನ್ನೋರು ಬಿಸಿ ಬೇಕಾದರೂ ಮೊಸರನ್ನ ಮಿಕ್ಸ್ ಮಾಡ್ಕೊಬೋದು. ಎಷ್ಟು ಬೇಕಾದರೆ ಅಷ್ಟನ್ನು ನಾವು ಈ ರೀತಿ ಗೊಜ್ಜನ್ನು ಹಾಕ್ಕೊಂಡು ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಮಿಕ್ಕದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು. ಹಾಗೆ ಇದಕ್ಕೆ ಮೊಸರು ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಸೋರೆಕಾಯಿ ತಂಬುಳಿ ರೆಡಿಯಾಗಿದೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.